ತಡಿ ಒಂದು 2 ನಿಮಿಷ. ನೋಡಿರಿ, ಚೆನ್ನೈ ಟೀಮಲ್ಲಿ ಟಾಪ್ 5 ಬ್ಯಾಟ್ಮನ್ಸ್ಗಳಲ್ಲಿ ರವೀಂದ್ರ ಒಬ್ಬರೇ ಅವರು ಏನಪ್ಪ ಅಂತಂದರೆ ಫಾರಿನ್ ಪ್ಲೇಯರ್. ಉಳ್ಕೋದೆಲ್ಲ ಇಂಡಿಯನ್ ಪ್ಲೇಯರ್ಗಳೇ ಇರೋದು. ಗಾಯಕ್ವಾಡು, ಹುಡಾ, ಆಮೇಲೆ ಬಾಲ್ ಟ್ಯಾಂಪ್ರಿಂಗ್ ಮಾಡಿದ್ದಾರೆ ಅಂತ ಇನ್ನೂ ಕನ್ಫರ್ಮ್ ಇಲ್ಲ. ಬಟ್ ಅದು ನಾವೆಲ್ಲ ಹೇಳೋಕ್ಕಾಗಲ್ಲ, ನಾವೇನು CID ಅಲ್ಲ. ಆಮೇಲೆ ಅದು ಯಾವುದು ಗೊತ್ತು ನಮ್ಮ ಮನೆಗೆ ಬರಲ್ಲ. ಅದು ಅಲ್ಲ, ಅದೇನೋ ಕೊಟ್ಟರೆ ಕೈಯಾಗೇನೋ ರಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ ಕೊಟ್ಟಿನಿ ಅಂತ ಆ ಥರ ಹೇಳ್ತಾರೆ. ಬಟ್ ಅದೆಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗೋದು ಅದೇನು ಟ್ಯಾಂಪ್ರಿಂಗ್ ಮಾಡ್ಯಾರೋ ಇಲ್ಲ. ಟ್ಯಾಂಪ್ರಿಂಗ್ ಮಾಡಿದ್ರೆ ಇಷ್ಟೊತ್ತಿಗೆ ಬಯಲಿಗೆ ಬಂದುಬಿಡ್ತೈತಿ ಚೆನ್ನೈದು ಬೈಲು. ಹೆಂಗೆ ಲಾಸ್ಟ್ 16-17 ಮ್ಯಾಚ್ ಫಿಕ್ಸಿಂಗ್ ಆಗಿರೋದು ಗೊತ್ತಾಯ್ತಲ್ವ, ಅದೇ ಥರ ಇದರಲ್ಲಿ ಗೊತ್ತಾಗುತ್ತೆ. ಸೊ ಅದೆಲ್ಲ ಬಿಡಿ ಹೋಗಲಿ. ಚೆನ್ನೈದು ಅದು ಚೆನ್ನೈ ಟೀಮಿಂದ ಅದು ಹಳಿ ಚಾಳಿನ ಇದ್ದಿದ್ದು. ಚೆನ್ನೈದವ್ರಿಗೆ ಒಂದು ವೀಕ್ನೆಸ್ ಹೇಳ್ಕೊಡ್ತೀನಿ. ಚೆನ್ನೈದವ್ರಿಗೆ ಎಲ್ಲಿ ಹಾಕ್ಬೇಕಂದ್ರೆ ಶಾರ್ಟ್ ಬಾಲು ಆಮೇಲೆ ಲೆಂತ್ ಬಾಲ್ ಹಾಕಿದ್ರೆ ಪಕ್ಕ ಅವರು 150 ದಾಟಲ್ಲ. ಇದನ್ನು ನೋಡಿರ್ಬೇಕು. ಶಾರ್ಟ್ ಬಾಲ್ ಹಾಕಿದರೆ ಸ್ಟ್ರಗಲ್ ಮಾಡೋದು ಯಾರು ಅಂದರೆ ಜಡೇಜಾ ಮಾಡ್ತಾನೆ. ಆಮೇಲೆ ರವೀಂದ್ರ ಅವ್ರು ಮಾಡ್ತಾರೆ.